ಮಾಡಿದ್ದುಂಡೋ ಮಾರಾಯ ಅನ್ನೋ ಹಾಗಾಯಿತು ಪವಿತ್ರ ಗೌಡ ಪರಿಸ್ಥಿತಿ. ಕೊಲೆ ಮಾಡಿಸುವಾಗ ರೋಷಾವೇಶ, ಈಗ ಠಾಣೆಯಲ್ಲಿ ಪಶ್ಚಾತ್ತಾಪ. ತಪ್ಪು ಮಾಡಿಬಿಟ್ರೆ ಅಂಥೇಳಿ ಮಾಡಿದ್ದುಣಬೇಕಲ್ವಾ? ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಕೊಲೆ ಮಾಡಿಸುವಾಗ ರೋಷಾವೇಶ, ಹೊಡಿರಿ ಬಿಡಬೇಡಿ ಚಚ್ಚಿ. ನೋಡಿ, ಮೆಸೇಜ್ ತಂದ ಫಜೀತಿ ಭೂಪತಿಗೆ ಗೊತ್ತಾಗಬಾರ್ದಿತ್ತೆಂದು ಮರುಕ. ಈಗ ನಾನೇ ದೂರ ನೋಡಿ ಅಂದರೆ ನಾನೇ ಕಂಪ್ಲೇಂಟ್ ಕೊಟ್ಟು ಸರಿಪಡಿಸ್ಕೊಳ್ಬೇಕಾಗಿತ್ತು ಅಂದ್ಕೊಳ್ತಿದ್ದಾಳೆ ಪವಿತ್ರ. ದರ್ಶನ್ಗೆ ವಿಚಾರ ಗೊತ್ತಾಗಿದ್ದಕ್ಕೆ ಇಷ್ಟೆಲ್ಲ ಅನಾಹುತ ಆಯಿತು ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ ಪವಿತ್ರ ಗೌಡ. ಇಷ್ಟೆಲ್ಲ ಆಗದಿದ್ರೆ ನಾವು ಈಗ ಆರಾಮಾಗಿ ಇರಬಹುದಾಗಿತ್ತು ಅಂತ ಈಗ ಗೊತ್ತಾಯ್ತಾ? ಘಟನೆ ಬಳಿಕ ಪಶ್ಚಾತ್ತಾಪ ಆಗ್ತಾ ಇದೆ ಪವಿತ್ರ ಗೌಡಂಗೆ. ಈಗ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಕಸ್ಟಡಿಯಲ್ಲಿ ಪವಿತ್ರ ಗೌಡ ಗಳಗಳನೆ ಅಳ್ತಾ ಇದ್ದಾಳೆ. ಅಯ್ಯೋ, ನಾನು ಯಾಕಾದರೂ ದರ್ಶನ್ಗೆ ಈ ವಿಚಾರ ಹೇಳಿಬಿಟ್ಟೆ, ನಾನೇ ಕಂಪ್ಲೇಂಟ್ ಕೊಟ್ಟು ಇದನ್ನು ವೈಯಕ್ತಿಕವಾಗಿ ಬಗೆಹರಿಸಬಹುದಾಗಿತ್ತು ಅಂತೇಳಿ. ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಸ್ವತಃ ಪವಿತ್ರ ಗೌಡ ಕೂಡ ಅನ್ಕೊಂಡಿರ್ಲಿಲ್ವೇನು? ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಮಾಡಿದ್ದುಣ್ಣೋ ಮಾರಾಯ, ಈಗ ಪ್ರಾಯಶ್ಚಿತ್ತ ಆಗ್ತಾ ಇದೆಯೇನೋ, ತಪ್ಪು ಮಾಡಿಬಿಟ್ವಿ ಅಂತ ಹೇಳಿ ಆ ಮುಖದ ಹಾವಭಾವದ ಮೇಲೆ ಗೊತ್ತಾಗ್ತಾ ಇದೆ. ಸ್ಥಳ ಮಜರಿಗೆ ಬಂದಾಗಲೂ ಕೂಡ ನಾವು ಗಮನಿಸ್ತಾ ಇದ್ವಿ. ಅಂದರೆ ಯಾವ ರೀತಿ ಫೀಲಿಗ ಕಾಡ್ತಾ ಇದೆ ಈ ಕೊಲೆ ಆರೋಪಿಗಳಿಗೆ ಅಂತ? ಅದು ಏನು, ಈಗಾಗಲೇ ಯಾವುದೇ ವ್ಯಕ್ತಿ ಆದ್ರೂ ಕೂಡ ಹತ್ಯೆ ಮಾಡಿದ ಬಳಿಕ ಒಂದು ಪಶ್ಚಾತ್ತಾಪ ಅನ್ನೋದು ಇದ್ದೇ ಇರುತ್ತೆ. ಇವ್ರಿಗೂ ಕೂಡ ಅದಿರುವಂತದ್ದು. ಅದು ಉಗ್ರಲ್ಲಿ ಹೋಗುವಂತ ಕೆಲಸವನ್ನು ಇವರು ಕೊಡ್ಲಿ ತಗೊಂಡ್ ಮಾಡಿರುವಂತದ್ದು, ಅವ್ರಿಗೂ ಕೂಡ ಪಶ್ಚಾತ್ತಾಪ ಆಗ್ತಾ ಇರುವಂತದ್ದು. ಮತ್ತೆ ಮುಂದಿನ ಕೆರಿಯರ್ ಬಗ್ಗೆ ಕೂಡ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರುವಂತದ್ದು. ಹೀಗಾಗಿ ದರ್ಶನ್ ಕೂಡ ಸಾಕಷ್ಟು ಕುಗ್ಗೋಗಿದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಅದ್ರ ಜೊತೆಗೆ ಪವಿತ್ರ ಕೂಡ ಅಂದ್ರೆ ದರ್ಶನ್ಗೆ ವಿಚಾರವನ್ನ ಹೇಳಲೇಬಾರದಿತ್ತು ಅನ್ನೋ ರೀತಿಯಲ್ಲಿ ಅವರು ಕೂಡ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಓರ್ವ ವ್ಯಕ್ತಿಯ ಹತ್ಯೆ ಮಾಡುವಂಥದ್ದು ಅಂದ್ರೆ ಯಾರೇ ಒಬ್ಬ ವ್ಯಕ್ತಿಯ ಜೀವನ ತೆಗೆದಾಗ ಆಗುವಂತ ಯಾವುದೇ ವ್ಯಕ್ತಿ ಆಗ್ಲಿ, ಅವ್ರು ಹೇಗೆ ಇದ್ರು ಕೂಡ ಕೊನೆಗೆ ಒಂದು ಹಂತದಲ್ಲಿ ಅದು ಕಾಡುವಂತ ಸಾಧ್ಯತೆ ಇರ್ತದೆ. ಸೊ ಇವ್ರಿಗೂ ಕೂಡ ಸಾಮಾನ್ಯವಾಗಿ ಅದು ಆಗ್ತಾ ಇರುವಂತದ್ದು. ಆರೋಪಗಳು ಮಾಡಿದ ತಪ್ಪೇನಿತ್ತು ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಒಂದು ಕಡೆಯಿಂದ ಇನ್ನ ಇದು ಮಾನವೀಯತೆಯ ದೃಷ್ಟಿಯಲ್ಲಿ ಈ ರೀತಿಯಾಗಿ ಅವ್ರು ಏನೋ ಯೋಚನೆ ಮಾಡಿದ್ರು, ಕಾನೂನು ರೀತಿಯಲ್ಲಿ ಅವರು ಅದಕ್ಕೆ ತಕ್ಕ ಶಿಕ್ಷೆನ ಅನುಭವಿಸ್ಬೇಕಾಗತ್ತೆ. ಸೊ ಅದನ್ನು ಕೂಡ ಅವರಿಗೆ ಕಾಡ್ತಾ ಇರುವಂತದ್ದು. ಪೊಲೀಸರ ಬಂಧನ ಇದಾದ ನಂತರ ಅವರು ನ್ಯಾಯಾಂಗ ಬಂಧನಕ್ಕೆ ಹೋಗ್ಬೇಕು, ಜೈಲಿನಲ್ಲಿ ಇರ್ಬೇಕು, ಬೇಲು. ಸೊ ಈಗ ಹಲವು ಸ್ಟೆಪ್ಸ್ ಗಳಿರುತ್ತೆ. ಅಲ್ಲಿ ಅವ್ರಿಗೆ ಜಾಮೀನ್ ಸಿಗುತ್ತೋ ಸಿಗೋಲ್ವೋ ಅನ್ನೋ ಕೂಡ ಅವ್ರಿಗೆ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಕೊಲೆ ಪ್ರಕರಣ. ಸೊ ಇದು ಒಂದು ಕಡೆ ಒಂದಿಷ್ಟು ತಿಂಗಳ ಬಳಿಕ ಇವರು ಜಾಮೀನು ಪಡೆದುಕೊಂಡ್ರು ಕೂಡ ಅದಾದ ಬಳಿಕ ಕೂಡ ಪೊಲೀಸರು ಅಂದ್ರೆ ಪದೇ ಪದೇ ಮೇಲಿಂದ ಮೇಲೆ ದರ್ಶನ್ ನೋಡಿದಾಗ ಬೇರೆ ಬೇರೆ ರೀತಿಯಲ್ಲಿ ಇವರು ಗಲಾಟೆಗಳಿರ್ಬೋದು, ಇಶ್ಯೂಗಳು ಆಗ್ತಾ ಇರುವಂತದ್ದು. ಸೊ ಈ ಕಾರಣಕ್ಕಾಗಿ ಯಾವುದೇ ಒಂದು ಹತ್ಯೆ ಆದಂತ ಸಂದರ್ಭದಲ್ಲಿ ರೌಡಿ ಶೀಟರ್ ಅನ್ನು ಓಪನ್ ಮಾಡ್ಲಿಕ್ಕೆ ಪೊಲೀಸರಿಗೆ ಅವಕಾಶಗಳಿರುತ್ತೆ. ಹಾಗಾಗಿ ಇವ್ರ ಮೇಲೂ ಕೂಡ ರೌಡಿ ಶೀಟರ್ ಓಪನ್ ಆಗೋ ಸಾಧ್ಯತೆ ಕೂಡ ಇರುವಂತದ್ದು. ಪೊಲೀಸರು ಅದಕ್ಕೆ ಏನು ಕೋರ್ಟ್ಗೆ ಮನವಿಯನ್ನ ಮಾಡುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಈ ಪ್ರಕರಣದ ಚಾರ್ಜ್ ಶೀಟ್ ಆದ ಬಳಿಕ ಇವ್ರನ್ನ ರೌಡಿ ಶೀಟರ್ ಓಪನ್ ಮಾಡ್ಲಿಕ್ಕೆ ಪೊಲೀಸರು ಕೂಡ ಅವರ ಲೀಗಲ್ ಪ್ರೊಸೀಜರ್ ಏನಿದೆ ಅದನ್ನ ಕಂಟಿನ್ಯೂ ಮಾಡ್ತಾರೆ. ಸೊ ಒಂದು ವೇಳೆ ಹಾಗೆ ರೌಡಿ ಶೀಟರ್ ಓಪನ್ ಆದ್ರೆ ದರ್ಶನ್ ಸಂಪೂರ್ಣ ಅಂದ್ರೆ ಇಡೀ ಪ್ರಕರಣ ಆತನ ಈಗಾಗ್ಲೇ ಆತನ ಭವಿಷ್ಯ ಇರ್ಬೋದು, ಆತನ ಜೀವನ ಪೂರ್ತಿ ಕಪ್ಪು ಚುಕ್ಕಿಯಾಗಿ ಉಳ್ಕೊಂಡಿರುವಂತದ್ದು ಈ ಪ್ರಕರಣ. ಅದ್ರ ಜೊತೆಗೆ ರೌಡಿ ಶೀಟರ್ ಆದ್ರೆ ಈತನು ಕೂಡ ರೌಡಿಗಳ ಪಟ್ಟಿ ಲಿಸ್ಟ್ಗೆ ಬರುವಂತದ್ದು. ಸೊ ಅದು ಕೂಡ ಆತನಿಗೆ ಕಾಡ್ತಾ ಇರುವಂತದ್ದು. ಒಂದು ವೇಳೆ ರೌಡಿ ಶೀಟರ್ ಮಾಡಿದ್ರೆ ಮುಂದೆ ಹೇಗೆ ಅನ್ನೋದು. ಸೊ ಒಂದಿಷ್ಟು ವರ್ಷಗಳ ಕಾಲ ಆದ ಬಳಿಕ ಅದನ್ನ ಕಾನೂನು ರೀತಿಯಲ್ಲಿ ರೌಡಿ ಶೀಟರ್ನ ತೆಗೆಸ್ಕೊಳ್ಬಹುದು. ಆದ್ರೆ ಮಿನಿಮಮ್ ಒಂದು 10 ವರ್ಷಗಳ ಕಾಲ ಒಮ್ಮೆ ಓಪನ್ ಆದ್ರೆ ರೌಡಿ ಶೀಟರ್ ಇರುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಆಯಾಮದಲ್ಲೂ ಕೂಡ ಚಿಂತಾಕ್ರಾಂತರಾಗಿರುವಂತದ್ದು ಆರೋಪಿಗಳ ತಂಡ. ಒಟ್ಟಾರೆಯಾಗಿ ಪೊಲೀಸರು ಇವತ್ತು ಏನು ಆರೋಪಿಗಳನ್ನ ಉಳಿದಂತಂದ್ರೆ ನಿನ್ನೆ ಸತ್ತು ಅಪಾರ್ಟ್ಮೆಂಟ್ ಇರ್ಬೋದು, ಶೆಡ್ ಇರ್ಬೋದು, ಇವರು ಹಲ್ಲೆಗೆ ಬಳಸಿದಂತ ಆಯುಧಗಳನ್ನ ಸೀಜ್ ಮಾಡ್ಲಿಕ್ಕೆ ಬೇರೆ ಬೇರೆ ಕಡೆ ಈಗಾಗಲೇ ಹಾಜರನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಕಿಡ್ನಾಪ್ ಮಾಡಿದಂತ ಸ್ಥಳ ಚಿತ್ರದುರ್ಗ, ಅಲ್ಲಿಂದ ಕಿಡ್ನಾಪ್ ಮಾಡಿ ಇಟಿಯೋಸ್ ಕಾರ್ನಲ್ಲಿ ಏನು ಕರ್ಕೊಂಡ್ ಬರ್ತಾರೆ. ಸೊ ಆ ಒಂದು ಸ್ಥಳಕ್ಕೆ ಹೋಗಿ ಮಾಜೂರನ್ನ ಮಾಡಬೇಕು. ಇನ್ನಲ್ಲಿ 4 ಜನನ ಇವತ್ತು ಕರೆದುಕೊಂಡು ಹೋಗಿ ಚಿತ್ರದುರ್ಗದಲ್ಲಿ ಮಾಜೂರ್ಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಇಂದು ಸಂಜೆ ವೇಳೆಗೆ ಅಲ್ಲೂ ಕೂಡ ಇವರು ಮಾಜೂರನ್ನು ಮುಗಿಸಿ ಓಪನ್ ಕರ್ಕೊಂಡ್ ಬರ್ತೇವೆ. ಅದಾದ ಬಳಿಕ ತಾಂತ್ರಿಕವಾಗಿ ಕೆಲವೊಂದು ರಿಪೋರ್ಟ್ಗಳು ಬರಬೇಕು. ಅದನ್ನ ಇಟ್ಕೊಂಡು ತಮ್ಮ ಮುಂದಿನ ಕಾನೂನು ಪ್ರೊಸೀಜರ್ ಗಳನ್ನ ಮುಂದುವರಿಸುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ನೋಡಿ, ಅನ್ಕೊಂಡಿದ್ರು ಏನೋ ಗೊತ್ತೇ ಆಗಲ್ಲ, ನಾವೇನೋ ಮಾಡಿದ್ರು ಕೂಡ ಅಂತೇಳಿ ದುರಹಂಕಾರ, ಸೊಕ್ಕು, ಹಣದ ಮದ ಇದೆಲ್ಲ ಕೂಡ ಇಳಿಯುತ್ತೆ, ಇಳಿಬೇಕು.
ಕಾನೂನು ಮುಂದೆ ಎಲ್ಲರೂ ಸಮಾನರು. ಅದು ಸೆಲೆಬ್ರಿಟಿನೇ ಆಗಿರಲಿ ಅಥವಾ ಎಂಥ ದೊಡ್ಡ ವ್ಯಕ್ತಿ ಆಗಿರಲಿ, ಈ ಪ್ರಕರಣದಲ್ಲಿ ಅದು ಸಾಬೀತಾಗ್ತಾ ಇದೆ. ರಾಜ್ಯದ ಜನರಿಗೂ ಕೂಡ ಗೊತ್ತಾಗ್ತಾ ಇದೆ ಯಾರ ವಿಕೃತಿ ಮನಸ್ಸು ಎಷ್ಟು ಕ್ರೂರವಾಗಿ ನಡೆದುಕೊಂಡಿದೆ ಅಂತ.